ನನ್ನ ಹೆಸರು ಉದಯ್ ಕುಮಾರ್ ಶೆಟ್ಟಿ. ಸಾಕಷ್ಟು ಇನೋವೇಟಿವ್ ಆಗಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇತ್ತು. ಅದು ಒಣಕಸವನ್ನ ವಿಶೇಷವಾಗಿ 50 ವಿಧಗಳಾಗಿ ವಿಂಗಡಣೆ ಮಾಡಿ ಇಲ್ಲಿ ವಿಲೇವಾರಿ ಮಾಡಿ ಒಂದು ಲಾಭದಾಯಕ ಉದ್ಯಮ ಅನ್ನೋದನ್ನ ಈ ಘಟಕ ಕಾಂಪೋಸ್ಟ್ ಅನ್ನ ಮಾಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ವಿ. ಬಹುಶಃ ಅತ್ಯಂತ ಶಾರ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ ಕೇವಲ ಒಂದು 15-20 ಅಥವಾ 1 ತಿಂಗಳ ಒಳಗಡೆ ಇದು ಕಾಂಪೋಸ್ಟ್ ಆಗಿ ಹಸಿಗಸ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗೋದಂತೂ ಇಲ್ಲಿ ವಿಶೇಷ. ಹಾಗೆ ಈ ಬ್ಲಾಕ್ ಸಾಯಿಲ್ ಫೈಲ್ ಆಗೋದ್ರಿಂದ ಬಂದಂತ ಕಾಂಪೋಸ್ಟ್ ಏನಿದೆ ಅದು NPK ವೆರಿ ಹೈ ಇರುವುದರಿಂದ ರೈತರು ಇದನ್ನ ಹೆಚ್ಚಾಗಿ ಇದನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಇದು ಒಂದು ಬ್ಲಾಕ್ ಸಾಯಿಲ್ ಫೈಲ್ ಆಗುವಂತದ್ದು ಹೆಚ್ಚು ಕಡಿಮೆ ಒಂದು 40-45 ದಿನ ಲೈಫ್ ಸೈಕಲ್ ಇರತಕ್ಕಂತಹ ಒಂದು ಜೀವನ ಶೈಲಿಯಾಗಿರ್ತದೆ. ಬಹುಶಃ ಪ್ರತಿದಿನ ಆ ಮೊಟ್ಟೆಯನ್ನ ಕಲೆಕ್ಟ್ ಮಾಡಿ ಪುನಃ ಅದೇ ಬೌಲಲ್ಲಿ ಇಡುವಂತದ್ದು, ಅದೇ ಅಕ್ಕಿಯ ತೌಡನ್ನು ಹಾಕಿಕೊಟ್ಟು ವೆಟ್ ಮಾಡಿ ಇಡುವಂತದ್ದು, ಅದು ಲಾರ್ವ ಆಗುವಂತದ್ದು. ಹಾಗೆ ಲಾರ್ವ 4 ದಿನ ಆದ್ಮೇಲೆ ಪುನಃ ನಾವು ಹಸಿಗಸಿಗೆ ಬಿಡುವಂತದ್ದು. ಈ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರ್ತದೆ. ಬಹುಶಃ ಇವತ್ತು ಲಾರ್ವಕ್ ಸಹ ಉತ್ತಮ ಬೇಡಿಕೆ ಇದೆ. ನಾವು 7-8 ದಿನ 8 ಅಥವಾ 10 ದಿನದ ಲಾರ್ವನ್ನ ಕೆಜಿಗೆ 500 ರೂಪಾಯಿಗೆ ಇವತ್ತು ಸೇಲ್ ಮಾಡ್ತಾ ಇದ್ದೇವೆ. ಹಾಗೆ 15-18 ದಿನದ ಲಾರ್ವನ್ನ ಕೆಜಿಗೆ 250 ರೂಪಾಯಿಗೆ ಇವತ್ತು ಸೇಲ್ ಮಾಡ್ತಾ ಇದ್ದೇವೆ. ಲಾರ್ವ ಅನ್ನೋದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಾಟಿ ಕೋಳಿಗೆ ಮತ್ತೆ ಸಿಗಡಿ ಇರೋ ಸಾಕೋರಿಗೆ ಇರ್ಬೋದು ಅಥವಾ ಮೀನ್ ಸಾಕೋರಿಗೆ ಬಹುಶಃ ಉತ್ತಮ ಆಹಾರ. ಇದು ಪ್ರೋಟೀನ್ ರಿಚ್ ಇರೋದ್ರಿಂದ ಇದನ್ನ ತಗೊಂಡು ಹೋಗ್ತಾರೆ. ಹಾಗೆ ಇದನ್ನ ನೋಡಿ ಬೇರೆ ಬೇರೆ ಕಡೆಯಲ್ಲಿ ಈಗ ಆರಂಭ ಮಾಡುವಂತದ್ದು ಸಹ ಆಗಿದೆ. ಬಹುಶಃ ಇದು NPK ಹೈ ಇರೋದ್ರಿಂದ ತುಂಬಾ ಹೈ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಕಾಂಪೋಸ್ಟ್ ಗಳು ಸಾವಯವ ಗೊಬ್ಬರದಲ್ಲಿ ವರ್ಮಿ ಕಾಂಪೋಸ್ಟ್ ಅನ್ನುವಂಥದ್ದು ಬಹುಶಃ ಇವತ್ತಿನ ನಮ್ಮ ಲಭ್ಯ ಇರ್ತಕ್ಕಂಥ ಜಾಸ್ತಿ NPK ಇರ್ತಕ್ಕಂಥ ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟ್ ಡಬಲ್ ಇದರಲ್ಲಿ NPK ಇದೆ. ಹಾಗಾಗಿ ರೈತರು ಸಾಕಷ್ಟು ಬೇಡಿಕೆಯನ್ನ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಬಹುಶಃ ಬಳಸಿದ ರೈತರೆಲ್ಲ ಉತ್ತಮ ಇಳುವರಿ ಬಂದಿದೆ ಅಂತ. ಹೀಗಾಗಿ ನಮ್ಗೆ ರೈತರ ಬೇಡಿಕೆಯನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಬೇಡಿಕೆ ಇದೆ, ಅಷ್ಟೊಂದು ಪ್ರೊಡಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ವಿಸ್ತಾರ ಮಾಡ್ಲಿಕ್ಕೆ ಆಲೋಚನೆ. ಪ್ರಕೃತಿಯೊಂದಿಗೆ ಕೃಷಿ ಮಾಡಿದರೆ ಲಾಭವು ಹಾಗೂ ಆರೋಗ್ಯವು ಹೆಚ್ಚುತ್ತದೆ. ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಯನ್ನ ತರುತ್ತದೆ. ಪ್ರಕೃತಿ ಸ್ನೇಹಿ ವಿಧಾನಗಳು ಕೃಷಿಯಲ್ಲಿ ಲಾಭವನ್ನ ಹೆಚ್ಚಿಸುತ್ತದೆ. ಒಂದು ಹೊಸ ಕಲಿಕೆ ಜೀವನವನ್ನೇ ಬದಲಾಯಿಸಬಹುದು.